2025ನೇ ಸಾಲಿನ ಭಾರತದ ಟಾಪ್ 10 ಜನಪ್ರಿಯ ನಟರ, ಯಾಕಂದರೆ 2025 ಅಷ್ಟೇ ನಾನು ಹೇಳ್ತಾ ಇರೋದು. 2025 ಭಾರತದ ಟಾಪ್ 10 ನಟರ ಲಿಸ್ಟಲ್ಲಿ IMDb ರಿಲೀಸ್ ಮಾಡಿದೆ. ಅಷ್ಟಕ್ಕೂ ಆ ಟಾಪ್ 10 ತಾರೆಯರು ಯಾರು ಮತ್ತು ಟಾಪ್ 10 ನಿರ್ದೇಶಕರು ಯಾರು ಅಂತ ನಾವು ನೋಡ್ತಾ ಹೋದರೆ, ಮತ್ತು ಇದರಲ್ಲಿ ಶಾರುಖ್ ಖಾನ್ ಆಗಲಿ ಸಲ್ಮಾನ್ ಖಾನ್ ಆಗಲಿ ಯಾವುದೇ ಸ್ಥಾನ ಪಡೆದಿಲ್ಲ. ಟಾಪ್ 10ರಲ್ಲಿ ಬರುವಂಥ ಮುಖಗಳು ಬಹುತೇಕ ಹೊಸ ಮುಖಗಳು, ಮತ್ತು ನಮ್ಮ ಕನ್ನಡದವರಿಗೆ 3 ಜನರಿಗೆ ಈ ಸ್ಥಾನ ಸಿಕ್ಕಿದೆ. ಅಂದ ಹಾಗೆ ತೆಲುಗು ಹಾಗೂ ತಮಿಳಿನಲ್ಲಿ ಯಾರೊಬ್ಬರು ಕೂಡ ಈ ಸ್ಥಾನ ಪಡೆದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡದವರು ಯಾರ್ಯಾರಿದ್ದಾರೆ ಅಂದರೆ ರಶ್ಮಿಕಾ ಮಂದಣ್ಣ, ರುಕ್ಮಿಣಿ ವಸಂತ್ ಮತ್ತು ರಿಷಬ್ ಶೆಟ್ಟಿ, ಈ 3 ಜನ ನಮ್ಮ ಕನ್ನಡದವರಿದ್ದಾರೆ. ಇನ್ನು ಸಯ್ಯಾರ ಮೂಲಕ ಹಿಟ್ಟಾದಂಥ ಜೋಡಿ ಅಹಾನ್ ಪಾಂಡೆ ಮತ್ತು ಅನೀತ್ ಪಡ್ಡ, ಇವರಿಬ್ಬರು ಜನಪ್ರಿಯ IMDb ಟಾಪ್ ಲಿಸ್ಟಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಬರ್ತಾರಂತೆ. 3ನೇ ಸ್ಥಾನದಲ್ಲಿ ಅಮೀರ್ ಖಾನ್ ಅವರು ಸಿಗ್ತಾರೆ. ಇನ್ನು 2025ನ ಈ IMDb ಸಾಲಿನಲ್ಲಿ ಇಶಾನ್ ಖಟ್ಟರ್ಗೆ 4ನೇ ಸ್ಥಾನ ಸಿಕ್ಕಿದೆಯಂತೆ. ಇನ್ನು ಬ್ಯಾಡ್ ಸಾಬ್ ಬಾಲಿವುಡ್ ಮೂಲಕ ಮಿಂಚಿದಂಥ ಲಕ್ಷ್ಗೆ 5ನೇ ಸ್ಥಾನ ಸಿಕ್ಕಿದೆಯಂತೆ. ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್, ಅವರು ಪರಭಾಷೆಯಲ್ಲಿ ಮಿಂಚ್ತಾ ಇದ್ದಾರೆ, ಅವ್ರಿಗೆ 6ನೇ ಸ್ಥಾನ ಸಿಕ್ಕಿದೆಯಂತೆ. ಇನ್ನು ಲೋಕ ಸಿನಿಮಾ ಮೂಲಕ ಮತ್ತಷ್ಟು ಜನಪ್ರಿಯ ಗಳಿಸಿದಂಥ ಕಲ್ಯಾಣಿ ಪ್ರಿಯದರ್ಶನ್ ಅವರಿಗೆ 7ನೇ ಸ್ಥಾನ ಸಿಕ್ಕಿದೆಯಂತೆ. ಇನ್ನು ಗ್ಲಾಮರ್ ಮೂಲಕ ಮಿಂಚುವ ತೃಪ್ತಿ ಅವರಿಗೆ 8ನೇ ಸ್ಥಾನ ಸಿಕ್ಕಿದೆಯಂತೆ. ಇನ್ನು ಕಾಂತಾರ ಸಿನಿಮಾ ಮೂಲಕ ಇಡೀ ಪ್ರಪಂಚದಾದ್ಯಂತ ಹೆಸರು ಗಳಿಸಿ ಮನ್ನಣೆ ಪಡೆದಂಥ ರುಕ್ಮಿಣಿ ವಸಂತ್ ಅವರಿಗೆ 9ನೇ ಸ್ಥಾನ ಸಿಕ್ಕಿದೆಯಂತೆ. ಮತ್ತು ರಿಷಬ್ ಶೆಟ್ಟರ್ಗೆ 10ನೇ ಸ್ಥಾನ ಸಿಕ್ಕಿದೆಯಂತೆ. ಸೊ ಇದಿಷ್ಟು ಟಾಪ್ 10 ಲಿಸ್ಟ್. ಆದರೆ ಇನ್ನು ಡೈರೆಕ್ಷನ್ ಅಂತ ನಾವು ನೋಡ್ತಾ ಹೋಗೋದಾದರೆ IMDb 10 ಜನ ಟಾಪ್ 10 ಡೈರೆಕ್ಷನ್ ಯಾರು ಕೊಟ್ಟಿದೆ ಅಂದರೆ, ಫಸ್ಟ್ ಬರೋದು ಮೋಹಿತ್ ಸೂರಿ ಅವರು, ಮೋಹಿತ್ ಸೂರಿ. ಸೆಕೆಂಡ್ ಬರೋದು ಆರ್ಯನ್ ಖಾನ್. ಥರ್ಡ್ ಬರೋದು ಲೋಕೇಶ್ ಕನಕರಾಜ್. ಆಮೇಲೆ ಬರೋದು ಅನುರಾಗ್ ಕಶ್ಯಪ್. 5ನೇದು ಪೃಥ್ವಿರಾಜ್ ಸುಕುಮಾರನ್. 6ನೇದು RS ಪ್ರಸನ್ನ. ಅನುರಾಗ್ ಬಸ್ಸು 7ನೇದು. ಇನ್ನು 8ನೇದು ಡಾಮಿನಿಕ್ ಅರುಣ್. 9ನೇದು ಲಕ್ಷ್ಮಣ್ ಹುಟೇಕರ್. ಇನ್ನು ಟಾಪ್ 10ನೇವರೆಗೂ ನೋಡೋದಾದರೆ ನೀರಜ್ ಗೈವಾನ್ ಅಂತೆ. ಸೊ ಇವೆಲ್ಲ 2025ರ ಟಾಪ್ 10 ಸೆಲೆಬ್ರಿಟೀಸು ಮತ್ತು ಟಾಪ್ 10 ಡೈರೆಕ್ಟರ್ಸು, ಅದು IMDb ಪ್ರಕಾರ. ಹಾಗೆ ನೋಡ್ತಾ ಹೋದರೆ ಫಾಲೋವರ್ಸ್ ಇರೋರೆಲ್ಲ ದೊಡ್ಡ ಸ್ಟಾರ್ ಆಗೋಕ್ಕಾಗಲ್ಲ, ಕ್ರೇಜ್ ಇರೋರಷ್ಟೇ ದೊಡ್ಡ ಸ್ಟಾರ್ ಆಗೋದು. ಹಂಗೆ ವಿಚಾರ ಮಾಡ್ಕೊತ ಹೋದರೆ ಇವ್ರಿಗಿಂತ ಜಾಸ್ತಿ ಫಾಲೋವರ್ಸ್ ಇರೋರೇ ಇದ್ದಾರೆ, ಅವರೆಲ್ಲ ಟಾಪ್ 10 ಲಿಸ್ಟಲ್ಲಿ ಬರ್ತಾರೆ. ಮತ್ತು ಸಿನಿಮಾ ಮಾಡಿದ್ರು ಅವರು ಟಾಪಲ್ಲೇ ಇರ್ತಾರೆ ಡೈರೆಕ್ಟರ್ಸು, ಸಿನಿಮಾ ಮಾಡಲಿಲ್ಲ ಅಂದರೂ ಟಾಪಲ್ಲೇ ಇರ್ತಾರೆ ಹೀರೋಸು, ಅಂಥವ್ರಿದ್ದಾರೆ. ಸೊ ಆ್ಯಕ್ಟಿವ್ ಆಗಿರೋರು ಯಾರಿದ್ದಾರೆ ಪ್ರೆಸೆಂಟ್, ಅವ್ರನ್ನ ಮಾತ್ರ IMDb ತೋರಿಸಿದೆ, ಹಂಗೆ ಲೆಕ್ಕಾಚಾರ ವಿಚಾರ ಮಾಡಿದ್ರೆ. ಸೊ ಇದನ್ನು ನೋಡಿ ಸ್ವಲ್ಪ ತೃಪ್ತಿ ಪಡಬೇಕಷ್ಟೇ ಅವರು. ಥ್ಯಾಂಕ್ ಯು. ನಿಮ್ಮೆಲ್ಲರ ಅಭಿಪ್ರಾಯ ತಿಳಿಸ್ಬೋದು. ನಮಸ್ಕಾರ.